ಈ ಜಗತ್ತಿನಲ್ಲಿ ಪ್ರತಿಯೊಬ್ಬನಿಗೂ ಒಂದು ಯುದ್ಧ ಇದೆ. ಕೆಲವರದು ಹೊರಗಿನ ಶತ್ರುಗಳ ಜೊತೆ, ಹೆಚ್ಚಿನವರದು ತಮ್ಮೊಳಗಿನ ಭಯ, ಸಂಶಯ ಮತ್ತು ನಿರಾಶೆಯ ಜೊತೆ. ಅರ್ಜುನನಂತೆಯೇ ನೀವು ಒಂದು ದಿನ ನಿಲ್ಲುತ್ತೀರಿ. ನಾನು ಸರಿಯಾದ ದಾರಿಯಲ್ಲಿದ್ದೀನಾ? ಈ ಹೋರಾಟಕ್ಕೆ ಅರ್ಥ ಇದೆಯಾ ಎಂದು ನಿಮ್ಮ ಮನಸ್ಸೇ ನಿಮಗೆ ಪ್ರಶ್ನೆ ಕೇಳುತ್ತದೆ. ಅಷ್ಟರಲ್ಲಿ ಒಂದು ಧ್ವನಿ ನಿಮ್ಮ ಹೃದಯಕ್ಕೆ ಮಾತಾಡುತ್ತದೆ. ಅದು ಶ್ರೀಕೃಷ್ಣನ ಧ್ವನಿ. ಅರ್ಜುನ ಭಯಪಡುವಾಗ, ಕೈಯಿಂದ ಗಾಂಡೀವ ಬಿದ್ದಾಗ, ಕಣ್ಣಲ್ಲಿ ನೀರು ತುಂಬಿದ್ದಾಗ ಕೃಷ್ಣನು ಹೇಳಿದ ಮಾತು ಇಂದಿಗೂ ಸತ್ಯ. ನಿನ್ನನ್ನು ನಿಲ್ಲಿಸುವುದು ಯುದ್ಧವಲ್ಲ ಅರ್ಜುನ, ನಿನ್ನೊಳಗಿನ ಭಯ. ಭಯ ಎಂದರೆ ಸೋಲು ಅಲ್ಲ, ಭಯ ಎಂದರೆ ನೀನು ಜೀವಂತನಾಗಿದ್ದೀಯಾ ಅನ್ನೋ ಸಾಕ್ಷಿ. ಆದರೆ ಆ ಭಯಕ್ಕೆ ನೀನು ಮಣಿದರೆ ನಿನ್ನ ಜೀವನವೇ ನಿಲ್ಲುತ್ತದೆ. ಜಗತ್ತು ಯಾವತ್ತೂ ನಿನ್ನನ್ನು ಪ್ರಶ್ನೆ ಮಾಡುತ್ತದೆ. ನೀನು ಮುಂದೆ ಹೋದರೂ ಪ್ರಶ್ನೆ, ನಿಲ್ಲಿಸಿದರೂ ಪ್ರಶ್ನೆ. ಆದರೆ ನಿನ್ನ ಕರ್ತವ್ಯವನ್ನು ನೀನು ಮಾಡಿದರೆ ಪ್ರಶ್ನೆಗಳು ಮೌನವಾಗುತ್ತವೆ. ಕೃಷ್ಣನು ಎಂದು ಹೇಳಲಿಲ್ಲ ನೀನು ಗೆಲ್ಲುತ್ತೀಯ ಎಂದು. ಅವನು ಹೇಳಿದದ್ದು ಒಂದೇ, ಕರ್ಮ ಮಾಡು, ಫಲವನ್ನು ನನ್ನ ಮೇಲೆ ಬಿಡು. ನೀವೆಲ್ಲ ಫಲ ಬೇಗ ಬರಲಿಲ್ಲ ಅಂತ ಪ್ರಯತ್ನ ಬಿಡುತ್ತಿದ್ದೀರಾ? ಬೀಜ ಬಿತ್ತಿದ ದಿನವೇ ಮರ ಫಲ ಕೊಡಬೇಕು ಅಂದ್ರೆ ಈ ಪ್ರಕೃತಿಯೇ ಸುಳ್ಳಾಗುತ್ತದೆ. ನೀನು ಮಾಡುವ ಪ್ರತಿಯೊಂದು ಪರಿಶ್ರಮವೂ ಕಾಣದಂತೆ ಸಂಗ್ರಹವಾಗುತ್ತಿದೆ. ಸಮಯ ಬಂದಾಗ ಅದು ಫಲವಾಗಿ ಹೊರಬರುತ್ತದೆ. ಕರ್ಮದಲ್ಲಿ ಶುದ್ಧತೆ ಇರಲಿ, ಫಲದಲ್ಲಿ ಆಸೆ ಕಡಿಮೆ ಇರಲಿ. ಕಷ್ಟಗಳು ಬಂದಾಗ ನಾವು ದೇವರನ್ನು ಪ್ರಶ್ನೆ ಮಾಡುತ್ತೇವೆ. ಆದರೆ ಕೃಷ್ಣ ಹೇಳುತ್ತಾನೆ, ನಾನು ನಿನ್ನನ್ನು ಕಷ್ಟಕ್ಕೆ ಹಾಕಿಲ್ಲ, ನಿನ್ನನ್ನು ಗಟ್ಟಿಗೊಳಿಸುತ್ತಿದ್ದೇನೆ. ಚಿನ್ನ ಬೆಂಕಿಯಲ್ಲಿ ಕರಗಿದಾಗ ಮಾತ್ರ ಅದರ ಮೌಲ್ಯ ಗೊತ್ತಾಗುತ್ತದೆ. ನಿನ್ನ ಕಣ್ಣೀರು ವ್ಯರ್ಥವಲ್ಲ, ನಿನ್ನ ಹೋರಾಟ ವ್ಯರ್ಥವಲ್ಲ, ನಿನ್ನ ಸಹನೆ ವ್ಯರ್ಥವಲ್ಲ. ಇವತ್ತಿನ ನೋವೇ ನಾಳೆಯ ನಿನ್ನ ಶಕ್ತಿಯಾಗುತ್ತದೆ. ನೀನು ಒಂಟಿಯಾಗಿದ್ದೀಯಾ? ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲವಾ? ಅರ್ಜುನನಿಗೂ ಹಾಗೇ ಅನಿಸಿತ್ತು. ಆದರೆ ಕೃಷ್ಣ ಹೇಳಿದ, ನೀನು ಒಂಟಿಯಲ್ಲ ಅರ್ಜುನ, ನಿನ್ನ ಧರ್ಮದ ದಾರಿಯಲ್ಲಿ ನಾನು ಸದಾ ನಿನ್ನ ಜೊತೆಯಲ್ಲಿದ್ದೇನೆ. ನೀನು ಸರಿ ದಾರಿಯಲ್ಲಿ ಇದ್ದರೆ ಲೋಕ ವಿರೋಧಿಸಿದ್ದರೂ ಭಯಪಡಬೇಡ. ನಿನ್ನ ನಂಬಿಕೆ ದೊಡ್ಡದಾದ ದಿನ ಲೋಕ ನಿನ್ನ ಹಿಂದೆ ಬರುತ್ತದೆ. ಇಂದು ನೀನು ಸೋತಿದ್ದೀಯಾ ಅಂತ ಅನ್ನಿಸುತ್ತಿದೆಯಾ? ಇಲ್ಲ, ನೀನು ಕಲಿಯುತ್ತಿದ್ದೀಯಾ. ನಿನ್ನ ಜೀವನದ ಈ ಯುದ್ಧದಲ್ಲಿ ಓಡಿ ಹೋಗಬೇಡ, ನಿಂತು ಹೋರಾಡು. ಕರ್ತವ್ಯ ನಿನ್ನದು, ಶಕ್ತಿ ನನ್ನದು, ಫಲ ನನ್ನ ಹೊಣೆ. ಎದ್ದು ನಿಲ್ಲು ಅರ್ಜುನ. ಈ ಯುದ್ಧ ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ನಿರ್ಮಿಸಲು. ಧನ್ಯವಾದಗಳು. ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಎದ್ದೇಳು ಕನ್ನಡಿಗ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.